ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ಮುಂಡಗೋಡ್ನಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರವಾಸಿ ಮಂದಿರದಿಂದ ಆರಂಭವಾದ ಈ ಪ್ರತಿಭಟನೆಯಲ್ಲಿ ನೂರಾರು ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿರುವ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ ಹಾಗೂ ನಿರಂತರವಾಗಿ ಏರಿಕೆಯಾಗುತ್ತಿರುವ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ದರಗಳನ್ನು ಖಂಡಿಸಿ ಮುಂಡಗೋಡ್ನಲ್ಲಿ ಕಾಂಗ್ರೆಸ್ ಪಕ್ಷ ಬೃಹತ್ ಪ್ರತಿಭಟನೆ ನಡೆಸಿದೆ. ಮುಂಡಗೋಡಿನ ಪ್ರವಾಸಿ ಮಂದಿರದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನೀಟ್ ಪರೀಕ್ಷಾ ಅಕ್ರಮಗಳಿಂದ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಉಂಟಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಜೊತೆಗೆ ದಿನೇ ದಿನೇ ಏರುತ್ತಿರುವ ಬೆಲೆಗಳಿಂದ ಸಾಮಾನ್ಯ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಎಚ್ ಹಿರೇಹಳ್ಳಿ ಹಾಗೂ ಸಾಮಾಜಿಕ ಜಾಲತಾಣ ವಿಭಾಗದ ಅಧ್ಯಕ್ಷ ಡಿಕೆ ನಡಗೇರಿ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರ್ಷಾನುಗಟ್ಟಲೆ ನಾವು ಡಾಕ್ಟರ್ ಆಗಬೇಕು, ಈ ದೇಶ ಜನರ ಸೇವೆ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ವರ್ಷಾನುಗಟ್ಟಲೆ ಹಗಲು ರಾತ್ರಿ ಓದಿ ಒಂದು ಪರೀಕ್ಷೆಗೆ ತಯಾರಾಗಿರ್ತಾರೆ. ನಮ್ಮಲ್ಲೆಲ್ಲ ನಮ್ಮ ಅಕ್ಕ ತಂಗಿಯರು, ಮಕ್ಕಳು ಎಲ್ಲ ವಿದ್ಯಾಭ್ಯಾಸಕ್ಕೆ ಯಾವ ಥರ ತಯಾರಾಗ್ತಾರೆ ಅಂತ ಒಬ್ಬರಿಗೆ ಗೊತ್ತಿರುವಂಥ ವಿಚಾರ. ಇಂಥ ತಯಾರಾಗಿ ಪರೀಕ್ಷೆಯನ್ನು ಬರೆದು ಅದಾದಮೇಲೆ ಎಲ್ಲ ಗೊತ್ತಾಗುತ್ತೆ ಈ ಪ್ರಶ್ನೆ ಬರೆದು ಅವ್ರು ಬರೆದಂಥ ಪತ್ರಿಕೆಗಳು ಲಕ್ಷಾಂತರ ರೂಪಾಯಿಗಳ ಮಾರಾಟ ಆಗಿ ಕೇಂದ್ರ ಸರ್ಕಾರ ಆ ಬಗ್ಗೆ ಪರೀಕ್ಷೆಯನ್ನು ರದ್ದು ಮಾಡಿದೆ. ಒಂದು ವರ್ಷಗಳಿಂದ ಪಾಪ ತಯಾರಾದಂಥ ಏನು ವಿದ್ಯಾರ್ಥಿಗಳು ಅವರ ಜೀವನ ಜೊತೆ ಕೇಂದ್ರ ಸರ್ಕಾರ ಈ ಥರ ಚೆಲ್ಲಾಟ ಆಡ್ತಾ ಇರುವಂಥದ್ದು, ಇಡೀ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಡ್ತಾ ಇರುವಂಥ ಒಂದು ಚೆಲ್ಲಾಟ, ಇದು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಹಾಗಾಗಿ ಈ ವಿದ್ಯಾರ್ಥಿಗಳ ಜೊತೆ ಜೀವನದ ಜೊತೆ ಆಟ ಆಡೋದನ್ನು ಕೇಂದ್ರ ಸರ್ಕಾರ ನಿಲ್ಲಿಸಬೇಕು. ಇದ್ರ ಜೊತೆಗೆ ಮುಖ್ಯವಾದ ವಿಷಯ ಅಂತಂದರೆ ಯಾವುದೋ ಅಧಿಕಾರಿಗಳು ಅದಕ್ಕೆ ಬಲಿಪಶು ಮಾಡಿ ಕೇಂದ್ರ ಸರ್ಕಾರದ ಯಾವುದೇ ಜವಾಬ್ದಾರಿತ ಮಂತ್ರಿಗಳು ಯಾರೂ ಕೂಡ ಅದಕ್ಕೆ ಜವಾಬ್ದಾರಿನ ಮಾಡ್ದೇನೆ, ಅವ್ರನ್ನ ವಜಾನೂ ಮಾಡ್ದೇನೆ ಜನರ ಕಣ್ಣಿಗೆ ಮಣ್ಣು ಹರಿಸುವಂಥ ತಂತ್ರವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರ ಇಡೀ ದೇಶ ತುಂಬ ರಸ್ತೆಗಿಳಿದು ಇವತ್ತು ಜನರ ಪರವಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಇವತ್ತು ನಾವು ಬಂದಿದ್ದೀವಿ. ಮಾನ್ಯರೇ, ಇದ್ರ ಜೊತೆಗೆ ಇದು ಒಂದನೇ ವರ್ಷ ಅಲ್ಲ, ಕಳೆದ 3-4 ಬಾರಿ ನೀಟ್ ಪತ್ರಿಕೆ ಎಕ್ಸಾಮು ಲೀಕ್ ಆಗಿದೆ. ಎಷ್ಟು ವರ್ಷ ಅಂತ ವಿದ್ಯಾರ್ಥಿಗಳ ಜೀವನ ಜೊತೆ ನೀವು ಆಟ ಆಡ್ತೀರ? ಕಣ್ಣು ಮುಂದೆ ಬಂದು ಹೇಳೋವಂಥದ್ದು ಒಂದು, ನೀವು ಮಾಡೋಂಥದ್ದು ಒಂದು. ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದ್ರು ಒಂದು ಸಣ್ಣ ಪುಟ್ಟ ತಪ್ಪುಗಳಾದರೆ ಅದನ್ನು ಇಡೀ ದೇಶ ತುಂಬ ಜಾಹೀರು ಮಾಡಿ ನೀವು ಅದನ್ನು ಪ್ರಚಾರ ಮಾಡ್ತೀರ. ನೀವು ಮಾಡಿರುವಂಥ ತಪ್ಪುಗಳನ್ನು ಮುಚ್ಚಾಕ್ಕೊಳ್ಳಿಕ್ಕೆ ನೀವು ಅದನ್ನು ಜನರ ಮುಂದೆ ಏನೂ ಆಗಿಲ್ಲ ರೀತಿಯಲ್ಲಿ ಯಾವುದೋ ಒಂದು ಕೆಲವೊಂದು ಅಧಿಕಾರಿಗಳನ್ನು ವಜಾ ಮಾಡಿ ಸರ್ಕಾರಕ್ಕೆ ಅದಕ್ಕೆ ಸಂಬಂಧ ಇಲ್ಲ ರೀತಿಯಲ್ಲಿ ನೀವೆಲ್ಲ ಆಟ ಆಡ್ತೀರ. ಈ ರೀತಿ ಮಾಡೋ ಜನ ಇವತ್ತು ಹುಷಾರಾಗಿದ್ದಾರೆ. ನಿಮ್ದೆಲ್ಲ ಏನು ಜನರ ವಿರುದ್ಧ ಮಾಡ್ತಂಥ ಮೋಸವನ್ನು ತಿಳ್ಕೊಳ್ತಾರೆ. ನೀವು ಮಾಡಿರೋಂಥ ತಪ್ಪಿಗೆ ಹೊಣೆಗಾರರಾಗಿ ಜವಾಬ್ದಾರಿಯುತ ಮಂತ್ರಿಗಳನ್ನ ವಜಾ ಮಾಡಬೇಕು. ಇದೇ ರೀತಿ ಮುಂದೆ ಬರದೆ ಯಾವುದೇ ರೀತಿ ಈ ಥರ ಆಗೋದ್ರ ರೀತಿಯಲ್ಲಿ ಗಟ್ಟಿ ಅಂತ ಕಾನೂನು ಅದಕ್ಕೆ ತರಬೇಕು. ಹಾಗಾಗಿ ಇದ್ರ ಜೊತೆಗೆ ಏನು ಪೆಟ್ರೋಲ್, ಡೀಸೆಲ್, ಗ್ಯಾಸು ಪರಿಸ್ಥಿತಿ ನೀವೆಲ್ಲ ನೋಡ್ತಾ ಇದ್ದೀರಿ. ಮನಮೋಹನ್ ಸಿಂಗ್ ಅವ್ರು ಇರ್ಬೇಕಾದ್ರೆ ಎಷ್ಟು ರೇಟ್ ಇತ್ತು, ಏನು ಡಾಲರ್ ಇತ್ತು, ಏನು ರೂಪಾಯಿ ಇತ್ತು. ಇವತ್ತಿನ ದಿವಸಕ್ಕೆ ಏನಾಗಿದೆ, ನೀವು ಬಂದು 12, 13 ವರ್ಷ ಆಯ್ತು. ಇವಾಗ 13 ವರ್ಷಗಳ ದೇಶ ಯಾವ ಲೆಕ್ಕಕ್ಕೆ ಯಾವ ಮಟ್ಟಕ್ಕೆ ತಗೊಂಡು ಹೋಗಿದ್ದೀರಿ ಇದನ್ನು ಜನ ಬಂದು ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಬಡಬಗ್ಗರು ತಗೊಳ್ಳುವಂಥ ಏನು ಬಂಗಾರ ಇದೆ, ಎಷ್ಟಿತ್ತು ಮನಮೋಹನ್ ಸಿಂಗ್ ಅವ್ರು ಇರ್ಬೇಕಾದ್ರೆ, ಇವತ್ತು ಆ ಬಂಗಾರ ಎಷ್ಟು ಯಾರು ಮುಟ್ಟೋ ಪರಿಸ್ಥಿತಿಯಲ್ಲಿಲ್ಲ, ಆ ರೀತಿ ಬಂಗಾರ ಮುಟ್ಟಿದೆ. ಹಾಗಾಗಿ ಇವತ್ತೇನು ಶ್ರೀಮಂತರ ಜೊತೆಗೆ ಕೊಡುವಂಥ ಏನು ಸಾಮಾನ್ಯ ಸಾಮಗ್ರಿಗಳಿದೆ ಬಡವರು ಮುಟ್ಟೋದ ರೀತಿಯಲ್ಲಿ ಆಗಿದೆ. ಹಾಗಾಗಿ ಈ ಜನ ವಿರೋಧ ನೀತಿ, ಬಡವರು ವಿರೋಧ ಅಂತ ನೀತಿ
ಕೇಂದ್ರ ಸರ್ಕಾರ ಸರಿ ಮಾಡದೆ ಹೋದರೆ ಮುಂದೊಂದು ದಿವಸದಲ್ಲಿ ಜನ ತಕ್ಕುವಂಥ ಪಾಠ ಕಲಿಸ್ತಾರೆ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಎಲ್ಲ ಅನ್ಯಾಯಕ್ಕೆ ಇವತ್ತು ನೀಟ್ ಪರೀಕ್ಷೆಯಿಂದ ಮನನೊಂದಂಥ ವಿದ್ಯಾರ್ಥಿಗಳು 4 ಜನ ಇವತ್ತು ತಮ್ಮ ಜೀವನ ಸುಸೈಡ್ ಮಾಡ್ಕೊಂಡಿದ್ದಾರೆ. 4 ಜನ ಮಕ್ಕಳು ವಿದ್ಯಾರ್ಥಿಗಳು. ಹಾಗಾಗಿ ಈ ರೀತಿ ಒಂದು ರೀತಿಯ ವಿದ್ಯಾರ್ಥಿಗಳ ಜೀವನಕ್ಕೆ ಮರಣ ಶಾಸನ ಅಂತ ಏನು ನಿಮ್ಮ ನೀತಿಗಳೇನಿದೆ ಮುಂದಿನ ದಿವಸದಲ್ಲಿ ಹೋಗಬೇಕು. ಕಾಂಗ್ರೆಸ್ ಸರ್ಕಾರ ಜನಪರವಾದಂಥ ಕೆಲಸಗಳಿಗೆ, ಜನ ವಿರೋಧಿ ನೀತಿಗಳಿಗೆ ಖಂಡಿತವಾಗೂ ಕೂಡ ವಿರೋಧ ಮಾಡುತ್ತೆ. ಇಡೀ ದೇಶದ ಎಲ್ಲ ಕಡೆ ಬೀದಿಗಳಲ್ಲಿ ನಿಂತು ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ